ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು UK ವಾರ್ತೆಗಳು ಯೂಟ್ಯೂಬ್ ಚಾನಲ್ ವಿತ್ MRY. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಂಟರ್ನೆಟ್ ಈ ಕಾಲದಲ್ಲಿ ಎಷ್ಟು ಯೂಸ್ ಇದೆ ಅಂತ, ಅದು ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪೇ ಆಗಿರ್ಬೋದು, ಮೊಬೈಲೇ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಇಂಟರ್ನೆಟ್ ಬೇಕೇ ಬೇಕು. ಸೊ ಅದು ಇರಲಾರ್ದೆ ಆಲ್ಮೋಸ್ಟ್ ಯಾವುದೋ ಕೆಲಸ ಆಗಲ್ಲ. ಸೊ ಅಂಥದ್ರಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಕೆಲವೊಂದು ಮಿಸ್ಟೇಕ್ ಮಾಡ್ತೀರಾ ಇಂಟರ್ನೆಟ್ ಬ್ರೌಸಿಂಗಲ್ಲಿ ಆಗಿರ್ಬೋದು, ಏನಾಗಿರ್ಬೋದು. ಇಂಟರ್ನೆಟ್ ಯೂಸ್ ಮಾಡುವಾಗ ಕೆಲವೊಂದು ತಾವು ಮಿಸ್ಟೇಕ್ ಆಗ್ತೀರಾ, ಅದು ಕೇಳ್ಕೊತ ಹೋದ್ರೆ ಭಾಳ ಇದಾವೆ ಮಿಸ್ಟೇಕ್ಸು. ಬಟ್ ಅದರೊಳಗೆ ಕೆಲವೊಂದು ಈ ವಿಡಿಯೋದಲ್ಲಿ ತಾವು ಗೊತ್ತಿಲ್ಲದೇನೆ ಏನೇನು ಮಿಸ್ಟೇಕ್ ಮಾಡ್ತೀರಾ ಸೊ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಸೊ ಮತ್ತೆ ಆಗ್ತಾರ, ಲೆಟ್ಸ್ ಗೋ ಫಾರ್ ದಿ ವಿಡಿಯೋ. ಈಗ ಮಿಸ್ಟೇಕ್ ಹತ್ರ ನೋಡ್ಕೊಳ್ತಾ ಹೋಗೋಣ. ಕಾಮನ್ ಆಗಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಇದು, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ತಾವು ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡಿದಾಗ ಅಥವಾ ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಅಲ್ಲಿ URL ಅಂತ ಇರುತ್ತೆ, URL. ಸೊ ಅದರೊಳಗೆ ತಾವು ಅಬ್ಸರ್ವ್ ಮಾಡಿರ್ಬೋದು http:// ಅಂತ ಇರುತ್ತೆ. ಸೊ ಅದನ್ನು ತಾವು ಅಬ್ಸರ್ವ್ ಮಾಡ್ಬೋದು. ಮತ್ತು ಇನ್ನೊಂದರಲ್ಲಿ https:// ಇರುತ್ತೆ. ಸೊ ಇದು ಏನು ಅಂದರೆ, ಇದು ಎರಡರ ನಡುವೆ ಇರುವಂತಹ ಡಿಫರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, HTTP ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ, HTTPS ಏನಪ್ಪ ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್. ಸೊ ಇದರ ಎರಡರ ನಡುವೆ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಈಗ HTTP ಇದೊಂದು ಪ್ರೋಟೋಕಾಲ್, ಇದೊಂದು ರೂಲು, ಇದು ಇಂಟರ್ನೆಟ್ ಅಲ್ಲಿ ಯೂಸ್ ಆಗುವಂತ ರೂಲು. ಸೊ ಇದು HTTPS ಏನಪ್ಪಾ ಅಂತ ಹೇಳಿದ್ರೆ ಇದನ್ನೊಂದು ರೂಲೇ, ಬಟ್ ಸೆಕ್ಯೂರ್, ಅಲ್ಲಿ ಒಂದು ಎಸ್ ಎಕ್ಸ್ಟ್ರಾ ಇದೆ. ಸೊ ತಾವು ಯಾವುದೇ ಒಂದು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಅಥವಾ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಿರುವಾಗ ತಾವು ಆ ವೆಬ್ಸೈಟಲ್ಲಿ, ಯಾವ ವೆಬ್ಸೈಟಲ್ಲಿ ತಾವು ಇದನ್ನ ಶೇರ್ ಮಾಡ್ತಿದ್ರೋ ಸೊ ಅದನ್ನ ತಾವು ಅಲ್ಲಿ URL ತಾವು ಕರೆಕ್ಟ್ ಆಗಿ ನೋಡ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ HTTPS ಇದೆಯೋ ಅಥವಾ HTTP ಇದೆಯೋ ಅಂತ ಹೇಳಿ. ಅದು HTTPS ಇದ್ರೆ ಓಕೆ, ಅದು HTTP ಇದ್ರೆ ಅದು ಡೇಂಜರು. ತಾವು ಬಿ ಕೇರ್ಫುಲ್ ಆಗಿರಬೇಕು ಅಂತ ವೆಬ್ಸೈಟ್ ಅಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಹ್ಯಾಕರ್ಗಳು ಅಲ್ಲಿ ಆಯ್ಕೊಂಡು ಕುಂತಿರ್ತಾರೆ ಈ ತರ ಮಿಸ್ಟೇಕ್ಗೆ. ಸೊ ತಾವು ಯಾವುದೇ ಒಂದು ತಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಯಾವುದೇ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಿರುವಾಗ ತಾವು ಕರೆಕ್ಟಾಗಿ ನೋಡಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ HTTPS ಇರಬೇಕು, HTTP ಇರಬಾರ್ದು. ಸೊ ಇದೊಂದು ಮಿಸ್ಟೇಕ್, ಎಲ್ಲರೂ ಕಾಮನ್ ಆಗಿ ಮಿಸ್ಟೇಕ್. ಈಗ ನೆಕ್ಸ್ಟ್ ಮಿಸ್ಟೇಕ್ ಕಡೆ ಹೋಗ್ಬೇಕಾದ್ರೆ ಎಲ್ಲರಾಗಿ ಬಿಗ್ ಮಿಸ್ಟೇಕ್, ಇದು ಎಲ್ಲರೂ ಮಾಡುವಂತ ಮಿಸ್ಟೇಕು, ಎಸ್ಪೆಷಲಿ ಇನ್ ಫೇಸ್ಬುಕ್ ಅಲ್ಲಿ ಎಲ್ಲರೂ ಜಾಸ್ತಿ ಇದು ಮಿಸ್ಟೇಕ್ ಮಾಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತಿರ್ತಾರೆ, ಶೇರ್ ಮಾಡ್ತಿರ್ತಾರೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ರಿಲೇಟಿವ್ಸ್ ಆಗಿರ್ಲಿ, ಯಾರೇ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಶೇರ್ ಮಾಡ್ತಿರ್ತಾರೆ ಫೇಸ್ಬುಕ್ ಅಲ್ಲಿ. ನೀವು 10 ವರ್ಷ ಆದ್ಮೇಲೆ ಈ ತರ ಕಾಣ್ತೀರಾ, 15 ವರ್ಷ ಆದ್ಮೇಲೆ ಈ ತರ ಕಾಣ್ತೀರಾ, ಮತ್ತೆ ನಿಮ್ಗೆ ಎಷ್ಟು ಜನದ ಮೇಲೆ ಕ್ರಶ್ ಇದೆ, ನಿಮ್ಗೆ ಎಷ್ಟು ಜನದ ಮೇಲೆ ಲವ್ ಇದೆ ಅನ್ನೋದನ್ನ ಈ ವೆಬ್ಸೈಟ್ ಮೂಲಕ ತಿಳ್ಕೊಳ್ಳಿ. ಮತ್ತೆ ಈ ಪ್ಲೇಟ್ ಅನ್ನ ತಾವು ರೊಟೇಟ್ ಮಾಡಿದ್ರೆ ನಿಮ್ಗೆ ಈ ಪ್ರೈಸ್ ಸಿಗುತ್ತೆ, ಆ ಪ್ರೈಸ್ ಸಿಗುತ್ತೆ ಅಂತ ಬಹಳ ಈ ತರ ವೆಬ್ಸೈಟ್ ಲಿಂಕ್ಗಳು ಬರ್ತಾ ಇರುತ್ತೆ. ಮತ್ತೆ ಆ್ಯಪ್ಗಳು ಕೂಡ ಫೇಸ್ಬುಕ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಈ ತರ ವೆಬ್ಸೈಟ್ ಲಿಂಕ್ ಅಥವಾ ಈ ತರ ಆ್ಯಪ್ ಅಲ್ಲಿ ನೀವು ಅಲ್ಲಿ ಅಥೆಂಟಿಕೇಶನ್ ಅಥವಾ ಅಲೋ ನೀವು ಕೊಟ್ಕೊಳ್ತಾ ಹೋದ್ರೆ ಅಲ್ಲಿ ಪಕ್ಕಾ ನಿಮಗೆ ಅಪಾಯ ಕಾದಿದೆ ಅಂತ ಅರ್ಥ. ಏನಕ್ಕಪ್ಪ ಅಂತ ಹೇಳಿದ್ರೆ ಅಲ್ಲಿ ತಾವು ವೆಬ್ಸೈಟಲ್ಲಿ ತಮ್ಮ ಬಿಫೋರ್ ನೀವು ಆ ಫಾರ್ಮು ಅಥವಾ ಏನೋ ಒಂದು ವೆಬ್ಸೈಟ್ ಒಳಗಡೆ ಹೋಗ್ಬೇಕಾದ್ರೆ ಅದು ಮೊದಲಿಗೆ ಅಥೆಂಟಿಕೇಶನ್ ಅಲರ್ಟ್ ಕೊಡುತ್ತೆ ನಿಮಗೆ. ನಿಮ್ಮಿಂದ ಫೋಟೋಸು, ಲೊಕೇಶನ್ನು ಎಲ್ಲನೂ ನಿಮ್ಮ ಮೊಬೈಲಿಂದ ನಾವು ತಗೊಳ್ತಿದ್ದೀವಿ ಅಂತ ಒಂದು ಅಥೆಂಟಿಕೇಶನ್ ಅಲರ್ಟ್ ಮೆಸೇಜ್ ಬಂದೇ ಬರುತ್ತೆ. ಸೊ ಅದನ್ನು ತಾವು ನೀವು ನೋಡಲ್ಲ ಜಾಸ್ತಿ, ಅದು ಡೈರೆಕ್ಟಾಗಿ ತಾವು ಅಲ್ಲೋ ಕೊಟ್ಕೊಂತ ಹೋಗ್ಬಿಡ್ತೀರಾ. ಬಟ್ ಅಲ್ಲಿ ನೀವು ದೊಡ್ಡ ಮಿಸ್ಟೇಕ್ ಮಾಡೋದು, ಅಲ್ಲಿ ಆ ಡೆವಲಪರು, ಆ ಆ್ಯಪ್ ಡೆವಲಪರು ಅಲ್ಲಿ ನಿಮ್ಮಿಂದ ನಿಮ್ಮ ಫೋಟೋಸ್ ತಗೊಳ್ತಿರ್ತಾನೆ, ಲೊಕೇಶನ್ ತಗೊಳ್ತಿರ್ತಾನೆ, ಮತ್ತೆ ಬೇರೆ ಬೇರೆ ಅಲ್ಲಿ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಅನ್ನ ಆ ವೆಬ್ಸೈಟ್ದವನು ಅಥವಾ ಆ ಆ್ಯಪ್ ಡೆವಲಪರು ಅಲ್ಲಿ ತಗೊಳ್ತಿರ್ತಾನೆ. ಸೊ ಅದಕ್ಕೆ ತಾವು ಈ ಥರ ಮಿಸ್ಟೇಕ್ ಮಾಡೋದ್ರಿಂದ ಅಥವಾ ಈ ಥರ ಆ್ಯಪ್ಗಳು, ಈ ಥರ ವೆಬ್ಸೈಟ್ಗಳು ಬಂದರೆ ತಾವು ಅಲೋನ ಕೊಡಕ್ಕೆ ಹೋಗ್ಬೇಡಿ. ಇದೊಂದು ಮಿಸ್ಟೇಕ್ ಆಗುತ್ತೆ. ಇದು ನಿಮ್ಮ ಮೇಲೆ ಡೇಂಜರ್ ಆಗಿ ಅಥವಾ ಅಪಾಯನೂ ಆಗ್ಬೋದು. ಸೊ ಬಿ ಕೇರ್ಫುಲ್. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಹತ್ರ ನಾವು ಹೋದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ 14-15 ಏಜ್ ಹುಡುಗರು 18+ ವೀಡಿಯೋಸನ್ನು ನೋಡ್ತಿರ್ತಾರೆ. 18+ ವೀಡಿಯೋಸ್ 14-15 ಏಜ್ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ
18 ಅಬೋವ್ ಎಲ್ಲರೂ ನೋಡ್ತಿರ್ತಾರೆ. 18+ ವಿಡಿಯೋಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೀನಿ. ಈ ವಿಡಿಯೋಸು ಯಾರಿಗೂ ಗೊತ್ತಾಗ್ದಂಗೆ ಗೂಗಲ್ ಕ್ರೋಮಲ್ಲಿ ನೋಡ್ತಿರ್ತಾರೆ, ಇದರಿಂದ ಏನೂ ಆಗಲ್ಲ, ಇದರಿಂದ ಏನೂ ಆಗಲ್ಲ ಅಂತ ಅವರು ತಿಳ್ಕೊಂಡಿರ್ತಾರೆ. ಬಟ್ ಅದು ಪ್ರೈವೇಟ್ ಇರಲ್ಲ, ಅದು ಎಕ್ಸ್ಪೋಸ್ ಆಗುತ್ತೆ. ನಿಮ್ಮ IP ಅಡ್ರೆಸ್ ಥ್ರೂ ಅದೆಲ್ಲ ಟ್ರ್ಯಾಕ್ ಮಾಡಬಹುದು. ಸೊ ಇನ್ನೊಬ್ರು ಥಿಂಕ್ ಮಾಡ್ತಿರ್ತಾರೆ, ಈ ಇನ್ಕಾಗ್ನಿಟೋ ಮೋಡ್ ಯೂಸ್ ಮಾಡಿಕೊಂಡು ನಾವು ಬ್ರೌಸ್ ಮಾಡಿದ್ರೆ ಏನೂ ಆಗಲ್ಲ ಅಂತ ಹೇಳಿ ಒಬ್ಬೊಬ್ರು ತಿಳ್ಕೊಂಡಿರ್ತಾರೆ. ಬಟ್ ಅದರಿಂದನೂ ನಿಮ್ಮ IP ಅಡ್ರೆಸ್ ಟ್ರ್ಯಾಕ್ ಮಾಡಿ ಅದನ್ನು ಕಂಡುಹಿಡಿಬಹುದು. ಸೊ ಈ ಥರ ಮಿಸ್ಟೇಕ್ ಮಾಡೋದ್ರಿಂದ ಕೇರ್ಫುಲ್ ಆಗಿರಿ. ಇನ್ನು ನೆಕ್ಸ್ಟ್ ಮಿಸ್ಟೇಕ್ ಹತ್ರ ನಾವು ಹೋದರೆ, ಎಲ್ಲರೂ ಇಂಟರ್ನೆಟ್ ಬ್ಯಾಂಕಿಂಗ್ ಅಂದ್ರೂ ಯೂಸ್ ಮಾಡ್ತಿರ್ತೀರ. ಸೊ ಅಲ್ಲಿ ಎಲ್ಲರೂ ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡಬೇಕಾದ್ರೆ ಅಲ್ಲಿ ಆ ಆ್ಯಪಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಇರುತ್ತೆ, ಅಥವಾ 2 ಸ್ಟೆಪ್ ವೆರಿಫಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಎನೇಬಲ್ ಮಾಡೋದನ್ನು ಮರಿಬೇಡಿ. ಯಾಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಇರುತ್ತೆ ಅಥವಾ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಹ್ಯಾಕ್ ಮಾಡೋ ಚಾನ್ಸಸ್ಸು ಬಹಳ ಇರುತ್ತೆ. ಸೊ ಅಲ್ಲಿ ತಾವು ಒಂದು ಆಪ್ಷನನ್ನು ಅಂದರೆ 2 ಸ್ಟೆಪ್ ವೆರಿಫಿಕೇಶನ್ ಅಥವಾ 2 ಫ್ಯಾಕ್ಟರ್ ಅಥೆಂಟಿಕೇಶನನ್ನು ಎನೇಬಲ್ ಮಾಡ್ಕೊಂಡಿರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಹ್ಯಾಕ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಬಿ ಕೇರ್ಫುಲ್. ಓಕೆ, ನೆಕ್ಸ್ಟ್ ಮಿಸ್ಟೇಕ್ ಹತ್ರ ನಾವು ನೋಡೋದಾದ್ರೆ, ಈ ಮಿಸ್ಟೇಕ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಗರ್ಲ್ಸ್ ಮಾಡ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ಜೊತೆ ಇರುವ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅದನ್ನು ಲೊಕೇಶನ್ ಜೊತೆಗೇನೆ ಶೇರ್ ಮಾಡಿಬಿಡ್ತಾರೆ. ಸೊ ಅದು ತಪ್ಪು. ಏನಕ್ಕಪ್ಪ ಅಂತ ಹೇಳಿದ್ರೆ, ಯಾರಾದರೂ ನಿಮ್ಮ ಲೊಕೇಶನನ್ನು ಟ್ರ್ಯಾಕ್ ಮಾಡೋ ಚಾನ್ಸಸ್ಸು ಇರುತ್ತೆ, ಮತ್ತು ಯಾರಾದರೂ ನಿಮ್ಮ ಮೇಲೆ ಕಣ್ಣಿಡುವ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ಸ್ವಲ್ಪ ದೂರ ಇರಿ. ತಾವು ಆ ಲೊಕೇಶನಿಂದ ಬೇರೆ ಕಡೆ ಹೋದಾಗ ಅದನ್ನು ತಾವು ಶೇರ್ ಮಾಡ್ಬೋದು. ಬಟ್ ಯಾವ ಲೊಕೇಶನಲ್ಲಿ ತಾವು ಇದ್ದೀರಾ, ಸೊ ಅದನ್ನು ಲೊಕೇಶನನ್ನು ಶೇರ್ ಮಾಡಿದ್ರೆ ಅಲ್ಲಿ ನಿಮಗೆ ತೊಂದರೆ ಉಂಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಫೋಟೋಸನ್ನಾಗಲಿ ವಿಡಿಯೋಸನ್ನಾಗಲಿ ಯಾವುದೇ ಒಂಥರ ಕಂಟೆಂಟನ್ನು ಆಗಲಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನು ಲೊಕೇಶನ್ ಆಗಲಿ ಅಥವಾ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಆಗಲಿ ಶೇರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾತ್ರ ಅದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಮಾತ್ರ ಅದನ್ನು ಶೇರ್ ಮಾಡಿ. ಮತ್ತು ಅದನ್ನು ಪಬ್ಲಿಕ್ಕಿಗೆ ಶೇರ್ ಮಾಡೋಕ್ಕೆ ಹೋಗಬೇಡಿ, ಯಾವತ್ತೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಗರ್ಲ್ಸ್, ನಿಮಗೆ ಇದು ಬಹಳ ಮುಂದೆ ಅಪಾಯ ಆಗೋ ಚಾನ್ಸಸ್ ಬಹಳ ಇದೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಮಿಸ್ಟೇಕ್ ನೋಡೋದಾದರೆ, ಫ್ರೀ ವೈಫೈ ಯೂಸಿಂಗ್. ನಮ್ಮ ಜನರಿಗೆ ಏನಾದರೂ ಫ್ರೀ ಸಿಗುತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡ್ಬಿಡ್ತಾರೆ. ಸೊ ಇಲ್ಲಿ ಫ್ರೀ ವೈಫೈ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಅಲ್ಲಿ ಹ್ಯಾಕರ್ ಕಾಯ್ಕೊಂಡು ಕುಂತಿರ್ತಾನೆ, ಇವ್ನು ಏನಾದರೂ ಒಂದು ತಗೊಳ್ಳೇಬೇಕು ಅಂತ ಹೇಳಿ. ಸೊ ಅಲ್ಲಿ ನೀವು ಫ್ರೀ ವೈಫೈ ಪಬ್ಲಿಕ್ ಪ್ಲೇಸಲ್ಲಿ ತಾವು ಫ್ರೀ ವೈಫೈ ಯಾವುದಾದ್ರೂ ನಿಮಗೆ ಸಿಕ್ಕರೆ ಅದನ್ನು ತಾವು ಯೂಸ್ ಮಾಡಿದ್ರೆ ಅಲ್ಲಿ ಹ್ಯಾಕ್ ಮಾಡೋಕ್ಕೆ ಕಾಯ್ಕೊಳ್ತಾ ಕುಂತಿರ್ತಾನೆ. ಸೊ ಅಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಹ್ಯಾಕ್ ಮಾಡ್ಬೋದು, ಅಥವಾ ಪ್ರೈವೇಟ್ ಇನ್ಫಾರ್ಮೇಷನ್ನು, ಅಥವಾ ನಿಮ್ಮ ಚಾಟ್ಸು, ನಿಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಏನಾದರೂ ಇರಲಿ, ಅದನ್ನು ಹ್ಯಾಕ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಅದಕ್ಕೆ ಈಗಿನ ಕಾಲದಲ್ಲಿ ಯಾರೂ ಫ್ರೀ ಕೊಡಲ್ಲ ರೀ. ಯಾವುದೇ ಒಂದು ಫ್ರೀ ಕೊಟ್ಟರು ಅದರಿಂದ ಏನಾರ ಒಂದು ಕಾರಣ ಇಟ್ಕೊಂಡೇ ಅಲ್ಲಿ ಫ್ರೀ ಕೊಡೋದು ಅವರು. ಸೊ ಈ ಥರ ತಪ್ಪು ಮಾಡೋದ್ರಿಂದ ದೂರ ಇರಿ. ಬಿ ಕೇರ್ಫುಲ್ ಫ್ರಮ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಮಿಸ್ಟೇಕ್, ಈ ಮಿಸ್ಟೇಕು ಬ್ಯಾಚುಲರ್ಸ್ ಜಾಸ್ತಿ ಮಾಡ್ತಾರೆ. ಬ್ಯಾಚುಲರ್ಸ್ಗಳು ಈ ಮಿಸ್ಟೇಕ್ ಜಾಸ್ತಿ ಮಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಅದು ಗರ್ಲ್ಸೇ ಆಗಿರ್ಬೋದು, ಬಾಯ್ಸೇ ಆಗಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ, ಆನ್ಲೈನ್ ಡೇಟಿಂಗ್ ಆ್ಯಪ್ ಬಹಳ, ನಿಮಗೆ ಗರ್ಲ್ ಫ್ರೆಂಡ್ ಇಲ್ಲ ಅಥವಾ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿ ಆನ್ಲೈನ್ ಡೇಟಿಂಗ್ ಆ್ಯಪಲ್ಲಿ ಎಲ್ಲರೂ ಸಿಗ್ತಾರೆ ಅಂತ ತಾವು ಹೋಗ್ಬಿಟ್ರೆ ಅಲ್ಲಿ ಫ್ರಾಡ್ ಮಾಡೋ ಜನ ಬಹಳ ಸಿಗ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಷನ್ ಫೋಟೋಸ್ ಆಗಲಿ ಚಾಟ್ಸ್ ಆಗಿರಲಿ ತಾವು ಎಲ್ಲನೂ ಶೇರ್ ಮಾಡ್ತಿರ್ತಾರೆ. ಆನ್ಲೈನ್ ಡೇಟಿಂಗ್ ಆ್ಯಪ್ ತಾವು ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರೆ ತಪ್ಪಿಲ್ಲ, ಮಾಡಿ. ಆದರೆ ತಾವು ಯೂಸ್ ಮಾಡುವಾಗ ಬಹಳ ಎಚ್ಚರದಿಂದಿರಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಪ್ರಕರಣಗಳು ತಾವು ಕೇಳೇ ಇದ್ರ ಪೇಪರಲ್ಲಿ ಆವಾಗ ಇವಾಗ ಆನ್ಲೈನ್ ಡೇಟಿಂಗ್ ಅಂತ ಹೇಳಿ, ಆ ಹುಡುಗಿ ಈ ಥರ ಮಾಡಿದ್ಲು, ಆ ಹುಡುಗ ಈ ಥರ ಮಾಡ್ದ. ಸೊ ಆ ಥರ ಆ್ಯಪ್ಗಳನ್ನು ಯೂಸ್ ಮಾಡ್ತಿರುವಾಗ ತಾವು ಬಹಳ ಎಚ್ಚರದಿಂದಿರಿ. ಯಾಕಂದರೆ ಈಗಿನ ಕಾಲದಲ್ಲಿ ಫ್ರಾಡ್ ಮಾಡೋ ಜನ ತುಂಬಾ ನೋಡೋಕೆ ಸಿಗ್ತಾರೆ. ಸೊ ಬಿ ಕೇರ್ಫುಲ್. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ವಾರ್ತೆಗಳು MRY ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಿಗೆ ಈ ವಿಡಿಯೋ ಯೂಸ್ ಇದೆಯೋ ಸೊ ಅವ್ರಿಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.